ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಟೈಟಲ ಮತ್ತು ತಮ್ಮನೆಲ್ಲ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ರೀಸ್ಟಾಕ್ ಮಾಡಿಸಿದ್ದೀನಿ ನೋಡ್ರಿ. ತುಂಬ ಅಂದರೆ ತುಂಬ ಐಟಮ್ಸ್ ಬಂದಿದ್ದಾವೆ. ಎಲ್ಲನೂ ಕೂಡ ಗ್ಯಾರಂಟಿ ಮಾಲ್ ಆಗಿರ್ತೈತಿ. ಸೊ ನಾನೀಗ ಏನು ವೇರ್ ಮಾಡಿದ್ದೀನಿ ನೋಡ್ರಿ, ಶಾರ್ಟ್ ಮತ್ತು ಲಾಂಗ ಇವೆರಡೂ ಕೂಡ ಗ್ಯಾರಂಟಿ ಒಳಗೆ ನಾನು ನನ್ನ ಫಂಕ್ಷನ್ಗೋಸ್ಕರ ತಗೊಂಡಿದ್ದೆ. ನಮ್ಮ ಮನ್ಯಾಗ ನಮ್ಮ ಅಕ್ಕನ ಮಗಳು ಫಂಕ್ಷನ್ ಇತ್ತು. ಸೊ ಅದನ್ನು ವೇರ್ ಮಾಡಿದ್ದು ನೋಡಿ ತುಂಬ ಜನ ಇಷ್ಟಪಟ್ರಿ. ಅಕ್ಕ ನಮಗೂ ತರಿಸ್ಕೊಡ್ರಿ, ನಮಗೂ ಬೇಕು, ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವ, ಸೊ ನಮಗೂ ಈ ಥರದ್ದು ಹಾಕೋಬೇಕನ್ನೋ ಆಸೆ ಇತ್ತು ಅನ್ನೋ ಒಂದು ಕಮೆಂಟ್ಗಳು ನೋಡಿದೆ. ಸೊ ಅವಾಗಿಂದ ನಾನೇನು ನನಗೋಸ್ಕರ ವೇರ್ ಮಾಡೋಕೆ ನಾನು ತರಿಸ್ಕೊಂಡಿದ್ದೆ. ಸೊ ಆಮೇಲೆ ನನ್ನ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬ ಜನರಿಗೆ ಆಸೆ ಇದ್ದೇ ಇರ್ತೈತಿ. ಮದುವೆ ಆದಂಥ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ನನಗೊಂದು ಬಂಗಾರದ ತಾಳಿ ಚೈನ್ ಹಾಕೋಬೇಕಾ, ಮಾಂಗಲ್ಯ ಸರ ಹಾಕೋಬೇಕನ್ನೋದು ಇದ್ದೇ ಇರ್ತೈತಿ. ಆದ್ರೆ ಈಗ ಇರುವಂಥ ಈ ಸದ್ಯಕ್ಕೆ ಏನೈತಿ ನೋಡ್ರಿ ಬಂಗಾರದ ರೇಟ, ಈ ರೇಟಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ತಾಳೆ ಸರ ಮಾಡಿಸ್ಕೊಂಡು ಹಾಕ್ಕೊಳ್ಳೋದು ಒಂದು ರೀತಿ ಕನಸು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಪರವಾಗಿಲ್ಲ, ಏನು ಬಂಗಾರ ಹಾಕ್ಕೊಂಡ್ರೆ ಅಷ್ಟೇ ಅದಕ್ಕೆ ತಾಳೆ ಸರ ಅಂತಾರ. ಸೊ ಎಷ್ಟೋ ಜನ ಹಿಂದಕ್ಕೆ ಅರ್ಶಿನ ಕೊಂಬನ್ನು ಕೂಡ ಕಟ್ಕೊಂಡು ಜೀವನ ಮಾಡಿದವರು ಕೂಡ ಇದ್ದಾರೆ. ಅಂಥದ್ರೊಳಗೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಬಂಗಾರ ಇಲ್ಲದೆ ಇದ್ರೂ ಕೂಡ ಬಂಗಾರಕ್ಕೆ ಟಕ್ಕರ್ ಕೊಡುವಂಥ ರೀತಿಯಾಗಿ ಈ ಥರದ ಆರ್ಟಿಫಿಷಿಯಲ್ ನನಗೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಟ್ರಸ್ಟಾಗಿ ಹೇಳ್ತೀನಿ. ನಾನು ಎಲ್ಲೇ ಹೋದ್ರೂ ಕೂಡ ಇದು ಗೋಲ್ಡ್ ಇಮಿಟೇಷನ್ ಜ್ಯುವೆಲರಿ ಅಂತ ಯಾರಿಗೂ ಕೂಡ ಡೌಟೇ ಬರಲ್ಲ. ತುಂಬ ಜನ ಅಂತಾರ, ಸೊ ಎಷ್ಟು ತೊಲಿ ಯಾವಾಗ ಮಾಡಿಸಿದಿ ನೀನು ನನ್ನ ಮನೆಗೋಸ್ಕರ ಮಾರಿದ್ದೀನಿ. ಈ ಥರದ್ದು ಮಂಗಲಸೂತ್ರ ನನ್ನ ಹತ್ರ ಇತ್ತು ಗೋಲ್ಡ್. ನಮ್ಮ ಮನೆ ವಿಷಯ ಅಂತ ಬಂದಾಗ ನಾನು ಗೋಲ್ಡ್ ಎಲ್ಲ ಮಾರಿದ್ದೀನಿ. ಸೊ ನೋ ಪ್ರಾಬ್ಲಮ್, ಬಂಗಾರ ಹಾಕ್ಕೊಂಡ್ರೆ ನಮ್ಗೆ ಇದು ಮಾಡೋದಾ? ನಮಗೆ ಬಂಗಾರ ಹಾಕ್ಕೊಳ್ದೆ ಇದ್ರೂ ಕೂಡ ಏನು ಅದ್ರೊಳಗೆ ಏನು ಹೊರಗೆ ಬೀಳ್ತದ? ಒಟ್ಟಿನಲ್ಲಿ ನಮ್ಗೊಂದು ಮಾಂಗಲ್ಯ ಸರ ಬೇಕು, ನಮ್ಗೆ ಕೊಳ್ಳಿನೊಳಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಬೇಕು. ಇಷ್ಟೇ ನಮ್ಮ ಆಸೆನೂ ಈಡೇರಿಸ್ಬೇಕು. ಸೊ ಅಂಥ ಹೆಣ್ಮಕ್ಳಿಗೋಸ್ಕರ ಇವಾಗ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಫಸ್ಟ್ ಕ್ವಾಲಿಟಿ ಡಬಲ್ ಪಾಲಿಶ್ ಆಗಿರುವಂಥ ಒಂದು ಮಂಗಲಸೂತ್ರ ನೋಡ್ರಿ. ಸೊ ಡೈಲಿ ವೇರ್ ಮಾಡ್ಬೋದು, ಬಿಸಿ ನೀರೊಳಗೂ ಹಾಕ್ಬೋದು, ತಣ್ಣೀರೊಳಗೂ ಕೂಡ ಹಾಕ್ಬೋದು. ಚೆನ್ನಾಗಿ ಬಾಳಿಕೆ ಬಂದೈತಿ. ನಾನು ಆಲ್ರೆಡಿ ಇವಾಗ 4 ತಿಂಗಳಾಯಿತು ವೇರ್ ಮಾಡ್ತಾ ಇದ್ದೀನಿ. ಶಾರ್ಟ್ ಮತ್ತು ಲಾಂಗ ಡೈಲಿ ವೇರ್ ಮಾಡ್ತಾ ಇದ್ದೀನಿ. ರಾತ್ರಿ ಮಲ್ಗುವಾಗ ಇದು ಶಾರ್ಟ್ ಹಾಕೋತೀನಿ, ಇದು ಲಾಂಗ ತೆಗೆದಿಡ್ತೀನಿ. ಇಲ್ಲೆಲ್ಲ ಮಕ್ಕೊಂಡಾಗ ಸ್ವಲ್ಪ ನಮ್ಗೆ ಕಂಫರ್ಟಬಲ್ ಅನ್ಸಲ್ಲ ನಿದ್ದೆಗಂಡಾಗ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡ್ರಿ, ಇದು ಲಾಂಗ ನಿಮ್ಗೆ 28 ಇಂಚ್ ಬರ್ತೈತಿ. ಸೊ ಕರಿಮಣಿ ಮತ್ತು ಈ ಥರ ಗೋಲ್ಡ್ ಬೀಡ್ಸ್ ಹಾಕಿ ಮಾಡಿಸಿರುವಂಥದ್ದು. ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರ್ತಾವ. ಸೊ ನಿಮ್ಗೆ ಈ ಏನು ನಾನು ಹಾಕೊಂಡಿರುವಂಥದ್ದು ಲಕ್ಷ್ಮಿ ಐತೆ ನೋಡ್ರಿ, ತಾಳೆ ಇದಾವಲ್ಲ ಇವು ಲಕ್ಷ್ಮಿ. ಹಾಗೆ ಕಳಸನೂ ಕೂಡ ಬರ್ತಾವೆ. ನಮ್ಮ ಒಂದು ಏನಂತೇಳಿ ಟ್ರೆಡಿಷನಲ್ ವೇರ್ ಕಳಸ ಬರ್ತಾವೆ ನೋಡ್ರಿ. ಕೆಲವೊಂದು ಇಲ್ಲಿ ಸೊಲ್ಲಾಪುರ ಸೈಡ, ಮಹಾರಾಷ್ಟ್ರ ಸೈಡ ಈ ಥರ ಕಳಸ ಬರಂಗಿಲ್ಲ. ನಮ್ಮಲ್ಲಿ ಕಳಸ ಪ್ರತಿಯೊಂದಕ್ಕೂ ಕೂಡ ಇರಲೇಬೇಕಾ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಫ್ಲವರ್ ಡಿಸೈನ್ ಬರ್ತೈತಿ ನೋಡ್ರಿ. ಇದೇ ಥರ ಫ್ಲವರ್ ಡಿಸೈನ್ ಬರ್ತೈತಿ. ಸೊ ಇದ್ರೊಳಗನೆ ಇನ್ನೊಂದು ಬರ್ತೈತಿ ಬೆಂಗಳೂರು ಡಿಸೈನ್ ಕೂಡ ಬರ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ. ಯಾರಿಗೆ ಬೇಕು ನೋಡ್ರಿ ಸ್ಕ್ರೀನ್ ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಬುಕಿಂಗ್ ಮಾಡ್ಕೊರಿ. 6 ಮಂತ್ ಗ್ಯಾರಂಟಿ ಇರ್ತೈತಿ. ನೀವು ಬಿಸಿ ನೀರು ತಣ್ಣೀರು ಹಾಕೋ ಕೂಡ ಯೂಸ್ ಮಾಡ್ಬೋದು. ಮೇನ್ ಆಗಿ ನಿಮ್ಗೆ ಸ್ಕಿನ್ಗೆ ಏನೂ ಆಗಂಗಿಲ್ಲ. ಬಿಸಿಲಲ್ಲಿ ಹಾಕೊಂಡು ಹೋಗ್ತೀವಿ, ಕಿರಿಕಿರಿ ಆಗ್ತದ, ಕೆಲವೊಬ್ರಿಗೆ ಈಚಿಂಗ್ ಆಗ್ತದ, ಗುಳ್ಳೆಗಳು ಹೇಳ್ತಾವ, ಗ್ರೀನ್ ಆಗ್ತದ, ಆ ಥರ ಏನೂ ಆಗಂಗಿಲ್ಲ. ನಾನೇ ಸ್ವತಃ ಓನಾಗಿ ಯೂಸ್ ಮಾಡಿ ನಾನು ನಿಮ್ಗೆ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಲಾಂಗ್ ಅಲ್ಲಿ 28 ಇಂಚ್ ಬರ್ತೈತಿ. 2 ಎಳೆ ತಾಳೆ ಸರ ಬರ್ತೈತಿ. ಸೇಮ್ ಟು ಸೇಮ್ ನಿಮ್ಗೆ ಗೋಲ್ಡ್ ಫಿನಿಶಿಂಗ್ ಒಳಗೆ ಯಾವ ತರ ಬರ್ತೈತಿ ಔಟ್ಫಿಟ್ ನಿಮ್ಗೆ ಅದೇ ತರನೇ ಕಾಣಿಸ್ತೈತಿ. ಸೊ ಇದರಲ್ಲೇ ನಿಮ್ಗೆ ಶಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಐತಿ. ನೀವು 2 ಶಾರ್ಟ್ ಮತ್ತೆ ಲಾಂಗ್ 2 ತಗೋತೀನಂದ್ರೆ ಸೊ ಕೊಂಬೋದ್ರೊಳಗೆ ನಾನು ನಿಮ್ಗೆ ಆಫರ್ ರೇಟ್ನೊಳಗೂ ಕೂಡ ಕೊಡ್ತೀನಿ. ತುಂಬಾ ಜನ ಹೆಣ್ಮಕ್ಳು ತಗೊಂತಾ ಇದಾರ, ಆಲ್ರೆಡಿ ಬುಕಿಂಗ್ ಕೂಡ ಮಾಡ್ತಾ ಇದಾರ. ಸೊ ಯಾರಿಗೆ ಬೇಕು ನೋಡ್ರಿ, ಫಟ ಬುಕಿಂಗ್ ಮಾಡ್ರಿ ತಗೋರಿ. ಬಂಗಾರ ತಲೆ ಮ್ಯಾಗ ಟಕ್ಕರ್ ಕೊಡೋ ರೀತಿಯಾಗಿ ನಿಮ್ಗೆ ಈ ಒಂದು ಮಾಂಗಲ್ಯ ಸರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ, ಬುಕಿಂಗ್ ಮಾಡ್ಕೊರಿ. ಲಾಂಗು ಮತ್ತು ಶರ್ಟಲ್ಲಿ 2 ಇದ್ರೊಳಗೂ ಕೂಡ ನಿಮ್ಗೆ ಇವಾಗ ಅವೈಲೇಬಲ್ ಐತಿ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೊರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೋ. ಯಾರು ಕೂಡ ಹೇಳಂಗಿಲ್ಲ ಇದು ಗೋಲ್ಡ್ ಇಮಿಟೇಷನ್ ಜ್ಯುವೆಲರಿ ಅಂತೇಳಿ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಬರ್ತದ. 6 ತಿಂಗಳ ಮೇಲೇ ಯೂಸ್ ಮಾಡ್ಬೋದು. ಬಟ್ ನಾನು ನಿಮ್ಗೆ 6 ತಿಂಗಳ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಸೇಲ್ ಮಾಡ್ತಾ ಬಂದು 4 ತಿಂಗಳು ಆಯಿತು. ಇದು ಯಾವಾಗ ತೊಗೊಂಡು ನೋಡ್ರಿ ಅವಾಗಿಂದನೇ ನಾನು ಶುರು ಮಾಡಿದ್ದೀನಿ. ಸೊ ನನಗೋಸ್ಕರ ನಾನು ಯೂಸ್ ಮಾಡೋಕೆ ತೊಗೊಂಡಿದ್ದೆ. ತುಂಬ ಜನರಿಗೆ ಲೈಕ್ ಆಗಿ ಅದನ್ನು ಕೂಡ ನಾನು ಶುರು ಮಾಡಿಕೊಂಡೆ.
ಒಂದು ದೇವ್ರ ಆಶೀರ್ವಾದ. ಸೊ 1 ರೂಪಾಯಿ ದುಡ್ಡಲ್ಲಿ 2 ರೂಪಾಯಿ ದುಡಿಯಕತ್ತೀನಿ. ಹಂಗೆ ನನ್ನ ಹೆಣ್ಮಕ್ಳಿಗೂ ಕೂಡ ಒಂದು ಕಡಿಮೆ ಬಜೆಟ್ನೊಳಗೂ ಕೂಡ ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿನೂ ಕೂಡ ನನಗೆ ತುಂಬಾ ಸಂತೃಪ್ತಿ ಕೊಟ್ಟೈತಿ. ಸೊ ಆಫರ್ ರೇಟ ಇವತ್ತೇ ಮತ್ತು ನಾಳೆ 2 ದಿನ ಆಫರ್ ರೇಟ್ನೊಳಗೆ ಕೊಡ್ತಾ ಇದ್ದೀನಿ. 2 ದಿನ ಆದ್ಮೇಲೆ ಈ ಆಫರ್ ಮುಗೀತದ. ಆಮೇಲೆ ಮಾಮೂಲಿ ಏನು ರೇಟ್ ಕೊಡ್ತೀನಿ ನೋಡ್ರಿ ಅದೇ ರೇಟನ್ನೇ ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಹಾಗೇನೆ ಸಖತ್ತಾಗಿರುವಂಥ ಸೀರೆ ಜೊತೆಗೆ 2 ಬಂಪರ್ ಲಾಟ್ರಿ, ಎರಡು ಬಂಪರ್ ಲಾಟ್ರಿ ಸೈಡಲ್ಲಿ ಹಾಕಿರ್ತೀನಿ ನಾನು. ಸೊ ನೋಡ್ಕೊಂಡು ಯಾರಿಗೆ ಆ ಸೀರೆ ಸಿಂಗಲ್ ಸೀರೆ ಬೇಕಂದ್ರೂ ಕೂಡ ನಿಮ್ಗೆ ಅದೇ ರೇಟ್ ಆಗ್ತದ. ಆ ಸೀರೆ ಜೊತೆಗೆ ಆಫರ್ ಅಂತೇಳಿ ನಾನು ಲಾಂಗ್ ಮತ್ತೆ ಶರ್ಟ್ 2 ಸೀರೆ ಮೇಲೆ 2 ಆಫರ್ ಕೊಡ್ತಾ ಇದ್ದೀನಿ. ಅದಂತೂ ತುಂಬಾ ಅದೃಷ್ಟವಂತರಿಗೆ ಮಾತ್ರ ಅದು ಸಿಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಬಿಗ್ಗೆಸ್ಟ್ ಆಫರ್ ಇಲ್ಲಿವರೆಗೂ ನಾನು ಕೊಟ್ಟಿಲ್ಲ. ತುಂಬಾ ಆಫರ್ ಬಿಡ್ತಾ ಇರ್ತೀನಿ ಅವಾಗ. ಯಾಕಂದ್ರೆ ನನಗೂ ಹೆಣ್ಮಕ್ಳಿಗೆ ಏನಾದ್ರೂ ಮಾಡ್ಬೇಕನ್ನೋದು ಒಂದ್ ಸ್ವಲ್ಪ ಐತ್ರಿ. ಬಟ್ ನಾನೇ ಇವಾಗ ಒಂಚೂರು ಇದ್ರೊಳಗಿದ್ದೀನಿ. ನನಗೆ ಆ ದೇವ್ರ ಶಕ್ತಿ ಕೊಡ್ಲಿ. ತುಂಬಾ ಜನ ಏನೇನೋ ಸಹಾಯ ಮಾಡ್ತಿರ್ತಾರ. ಬಟ್ ನನಗೆ ಅಷ್ಟು ದೊಡ್ಡ ಸಹಾಯ ಮಾಡೋಕ್ಕಾಗದೇ ಇದ್ರೂ ಕೂಡ ಇರೋದ್ರೊಳಗನೆ ಕಡಿಮೆ ರೇಟ್ ಕೊಟ್ಟು ಹೆಣ್ಮಕ್ಳಿಗೆ ಕೈಗೆಟುಕುವಂಥ ಬೆಲೆಯೊಳಗ ಮತ್ತು ಒಳ್ಳೆ ಕ್ವಾಲಿಟಿ ಕೊಡ್ಬೇಕನ್ನೋದು ನನ್ನ ಉದ್ದೇಶ ಐತಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಇಷ್ಟೊತ್ತನ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ವೇರ್ ಮಾಡಿರುವಂಥ ಡ್ರೆಸ್ ಕೂಡ ನನ್ನ ಹತ್ರಲ್ಲೇ ನಾನು ಸೇಲ್ ಮಾಡ್ತಾ ಇರುವಂಥ ಡ್ರೆಸ್ ಅನ್ನೇ ನೋಡ್ರಿ. ನಾನು ಕೂಡ ಒಂದು ವೇರ್ ಮಾಡಿದ್ದೀನಿ. ಸೊ 2 ಪೀಸ್ ಅವೈಲೇಬಲ್ ಇದ್ದಾವೆ. ಯಾರಿಗಾದ್ರೂ ಬೇಕಿದ್ರೆ ಹೇಳ್ರಿ. ಡಬಲ್ XL ನನ್ನ ವೇಟ್ ಬಂದು 72 kg ಐತಿ. ಡಬಲ್ XL ಸಹಿತ ಕಂಫರ್ಟಬಲ್ ಆಗಿ ಕೂಡ ನನಗೆ ಕುಂತೈತಿ. ಸೊ ಆರಾಮಾಗಿ ಕುಂದ್ರಬಹುದು, ಕೆಲಸನೂ ಕೂಡ ಮಾಡ್ಬೋದು, ಡೈಲಿ ವೇರ್ ಮಾಡ್ಬೋದು, ಅಫಿಷಿಯಲ್ ವೇರ್ ಕೂಡ ಮಾಡ್ಬೋದು. 2 ಪೀಸ್ ಇದಾವ. ಸೊ ಬೇಕಿದ್ರೆ ವಾಟ್ಸಪ್ನೊಳಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡೋಷ್ಟೊತ್ತಿಗೆ ಸೇಲ್ ಆಗಿರ್ತಾವ ಏನೋ ನನಗೆ ಗೊತ್ತಿಲ್ಲ. ಸೊ ಬೇಗ ನೋಡ್ರಿ, ಬೇಗ ಬುಕಿಂಗ್ ಮಾಡ್ಕೋರಿಪ್ಪ. ಬೇಗ ಬುಕಿಂಗ್ ಮಾಡ್ಕೋರಿ. ತಾಳಿ ಮಂಗಲೇಶ್ವರನ ನಿಮ್ಮದಾಗಿಸ್ಕೊಡ್ರಿ. ಸಖತ್ತಾಗಿರುವಂಥ ಆಫರ್ ರೇಟ್ನೊಳಗೆ ನಾನು ಬಿಡ್ತಾ ಇದ್ದೀನಿ. ಪಟ ತಗೊಂಡ್ಬಿಡ್ರಿ, ನಿಮ್ದಾಗಿಸ್ಕೊಡ್ರಿ. ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಸ ಹೊರಗಡೆ ನಿಮ್ಗೆ 2,500 ಮೇಲೇನೆ ಆಗ್ತಾವ. ನಾನು ಸಿಂಗಲ್ ತೊಗೊಳಕ್ಕೆ ಹೋಗಿದ್ದೆ ಇಲ್ಲಿ ನಮ್ಮ ಸೊಲ್ಲಾಪುರದೊಳಗೆ 2,800 ರೂಪಾಯಿ. 2,800 ರೂಪಾಯಿಗೆ ಓನ್ಲಿ ಲಾಂಗ್ ಚೈನ. ಬಟ್ ಇದು ಥರ ಔಟ್ಫಿಟ್ ಇಲ್ಲ, ಏನಿಲ್ಲ, ಚೆನ್ನಾಗಿ ಕಾಣಲ್ಲ, ಕಳಸನೂ ಕೂಡ ಇಲ್ಲ, ಏನಿಲ್ಲ. ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಒಂದೇ ತೊಗೊಳೋದಕ್ಕಿಂತ ನನ್ನ ಹತ್ರ ತಗೋರಿ. ನನಗೂ ಒಂದು ಹೆಲ್ಪ್ ಆಗ್ತದ, ನಿಮಗೂ ಕಡಿಮೆ ರೇಟ್ನೊಳಗೆ ಸಿಗ್ತದ. ಸೊ ಇದಿಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಕ್ಕ ತಂಗಿಯಂದಿರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಬೇರೆ ಕಡೆ ತೊಗೊಳೋದೆ ನನ್ನ ಕಡೆ ಸೀರೆಗಳು ಇದ್ದಾವ, ನೈಟಿಗಳು ಇದ್ದಾವ, ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿ ಕೂಡ ಇದ್ದಾವ ಗ್ಯಾರಂಟಿ ಒಳಗಿಂದು. ಯಾರಿಗೆ ಬೇಕಾ ಬೇಗ ಬುಕಿಂಗ್ ಮಾಡ್ಕೊರಿ. ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡ್ರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ನಮ್ಮಂಥ ಹೆಣ್ಮಕ್ಳ ಮ್ಯಾಗ ಸದಾ ಇರಲಿ. ಸೊ ಹೆಣ್ಮಕ್ಳನ್ನ ಬೆಳೆಸ್ರಿ, ಹೆಣ್ಮಕ್ಳನ್ನ ಉಳಿಸ್ರಿ ಅಂತ ಕೇಳ್ಕೊತೀನಿ. ಸೊ ಈ ಥರದ ನಿಮ್ಗೆ ಬೇಕಿತ್ತಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಬೈ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.